ನಮಸ್ಕಾರ ಸ್ನೇಹಿತರೆ, ಜೀವನ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾನು ಹೇಳಲಿರುವ ಕತೆ ಒಂದು ಗ್ರಾಮದ ಕತೆ. ಆದರೆ ಇದು ಕೇವಲ ಆ ಗ್ರಾಮದ ಕಥೆಯಲ್ಲ. ನಮ್ಮ ಊರಿಗೂ ನಿಮ್ಮ ಊರಿಗೂ ನಮ್ಮಲ್ಲಿ ಯಾರಿಗಾದರೂ ಆಗಬಹುದಾದ ಒಂದು ಕತೆ. ಒಂದು ಸಣ್ಣ ನಿರ್ಲಕ್ಷ್ಯ, ಒಂದು ಪರಿಶೀಲನೆ ಮಾಡದ ತಪ್ಪು ಮತದಾನದ ದಿನ ಎಷ್ಟು ದೊಡ್ಡ ಸಮಸ್ಯೆ ತಂದಿತು ಗೊತ್ತಾ? ಕೊನೆವರೆಗೂ ನೋಡಿ. ಸ್ನೇಹಿತರೆ, ಬೆಳಗಾವಿ ಜಿಲ್ಲೆ ಹತ್ತಿರ ಒಂದು ಚಿಕ್ಕ ಗ್ರಾಮದ ಹೆಸರು ಶಾಂತಿನಗರ. ಆ ಗ್ರಾಮದಲ್ಲಿ 72 ವರ್ಷದ ರಾಮಣ್ಣ ಇದ್ದರು. ಸ್ವಾತಂತ್ರ್ಯ ನಂತರ ನಡೆದ ಪ್ರತಿಯೊಂದು ಚುನಾವಣೆಯಲ್ಲೂ ಅವರು ಮತ ಹಾಕಿದ್ದರು. ಗ್ರಾಮದಲ್ಲಿ ಎಲ್ಲರೂ ಅವರನ್ನು ಗೌರವಿಸುತ್ತಿದ್ದರು, ಏಕೆಂದರೆ ಅವರು ಯಾವಾಗಲೂ ಒಂದೇ ಮಾತು ಹೇಳುತ್ತಿದ್ದರು: ಮತ ಹಾಕುವುದು ನಮ್ಮ ಹಕ್ಕು ಮಾತ್ರವಲ್ಲ, ಅದು ನಮ್ಮ ದೇಶದ ಮೇಲಿರುವ ಕರ್ತವ್ಯವೆಂದು. ಸ್ನೇಹಿತರೆ, ಆ ಗ್ರಾಮದಲ್ಲಿ ಹೊಸದಾಗಿ 18 ವರ್ಷದ ತುಂಬಿದ ಯುವಕ. ಅವನ ಹೆಸರು ಕಾರ್ತಿಕ್. ಮೊದಲ ಬಾರಿಗೆ ಮತ ಹಾಕುವ ಕನಸು. ಅವನು ತುಂಬಾ ಸಂತೋಷದಲ್ಲಿದ್ದ. ರಾಮಣ್ಣ ಹೇಳಿದರು: ಕಾರ್ತಿಕ್, ಮೊದಲು ನಿನ್ನ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೇ ಎಂದು ನೋಡಿದೀಯಾ ಎಂದು. ಕಾರ್ತಿಕ್ ನಕ್ಕ. ಆದರೆ ಅವಶ್ಯಕತೆ ಏನು ತಾತ? ನನಗೆ ಆಧಾರ ಇದೆ, ಎಲ್ಲವೂ ಇದೆ. ರಾಮಣ್ಣ ಏನು ಕೂಡ ಹೇಳಲಿಲ್ಲ. ಚುನಾವಣೆಯ ದಿನ ಬಂತು. ಇಡೀ ಗ್ರಾಮ ಹಬ್ಬದ ವಾತಾವರಣದಲ್ಲಿ ತುಂಬಿತ್ತು. ಬೆಳಿಗ್ಗೆ 7 ಗಂಟೆ ರಾಮಣ್ಣ ಮತಗಟ್ಟೆಗೆ ಹೋದರು. ಪಟ್ಟಿ ನೋಡಿದರು, ಹೆಸರು ಕಾಣಿಸಲಿಲ್ಲ. ಅವರು ಬೆಚ್ಚಿ ಬಿದ್ದರು. ಕಾರ್ತಿಕ್ ಬಂದ. ಅವನ ಹೆಸರೂ ಇರಲಿಲ್ಲ. ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿದರು. ಗ್ರಾಮದಲ್ಲಿ ಇನ್ನೂ ಹಲವರಿಗೆ ಇದೇ ಸಮಸ್ಯೆ ಉಂಟಾಯಿತು. ಗ್ರಾಮದಲ್ಲಿ ವದಂತಿಗಳು ಶುರುವಾದವು. ಸರ್ಕಾರ ಹೆಸರು ತೆಗೆದಿದೆ, ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ, ಇನ್ನು ಮತ ಹಾಕಲು ಆಗುವುದಿಲ್ಲ ಎಂದು ಎಲ್ಲರೂ ಗಾಬರಿಯಾದರು. ಸ್ನೇಹಿತರೆ, ಅದೇ ಸಮಯಕ್ಕೆ ಸರಿಯಾಗಿ ಆ ಗ್ರಾಮಕ್ಕೆ BLO ಬಂದರು. ಅವರು ಎಲ್ಲರನ್ನು ಸೇರಿಸಿ ಹೇಳಿದರು: ಮೊದಲು ಯಾರು ವದಂತಿ ನಂಬಬೇಡಿ, ಒಬ್ಬೊಬ್ಬರ ವಿವರ ಪರಿಶೀಲಿಸೋಣ ಎಂದರು. ಪರಿಶೀಲನೆ ಮಾಡಿದಾಗ ಕೆಲವರು ಮನೆ ಬದಲಾಯಿಸಿದ್ದರು, ಕೆಲವರ ಹೆಸರಿನಲ್ಲಿ ಕಾಗುಣಿತ ತಪ್ಪಿತ್ತು, ಕೆಲವರು ಹೊಸ ಮತದಾರರಾಗಿದ್ದರೂ ನೋಂದಣಿ ಮಾಡಿಸಿರಲಿಲ್ಲ, ಕೆಲವರು ತಮ್ಮ ಹೆಸರು ಎಂದಿಗೂ ಪರಿಶೀಲಿಸಿರಲಿಲ್ಲ. ಸಮಸ್ಯೆ ಸರ್ಕಾರದಲ್ಲ, ಅವರ ನಿರ್ಲಕ್ಷ್ಯವೂ ಒಂದು ಕಾರಣವಾಗಿತ್ತು. ಸ್ನೇಹಿತರೆ, BLO ಎಲ್ಲರ ದಾಖಲೆಗಳನ್ನು ಸರಿಪಡಿಸಿದರು. ಪಟ್ಟಿ ನವೀಕರಿಸಲಾಯಿತು. ಕೆಲ ತಿಂಗಳ ನಂತರ ಸ್ಥಳೀಯ ಚುನಾವಣೆಯ ದಿನ ಬಂತು. ಈ ಬಾರಿ ರಾಮಣ್ಣ ಮೊದಲ ಮತ ಹಾಕಿದರು. ಕಾರ್ತಿಕ್ ಕೂಡ ಮೊದಲ ಬಾರಿಗೆ ಮತ ಹಾಕಿದ ನಂತರ ಕಾರ್ತಿಕ್ ಹೇಳಿದ: ತಾತ, ಆ ದಿನ ನೀವು ಹೇಳಿದ್ದು ನಿಜ. ಮತದಾನದ ದಿನಕ್ಕಿಂತ ಮುಂಚೆಯೇ ಹೆಸರು ಪರಿಶೀಲಿಸಬೇಕಿತ್ತು ನಾನು. ರಾಮಣ್ಣ ನಕ್ಕು ಹೇಳಿದರು: ಹೌದು ಮಗನೇ, ಜಾಗೃತ ನಾಗರಿಕನಾಗಿರುವುದೇ ದೊಡ್ಡ ದೇಶ ಸೇವೆ ಎಂದು ಹೇಳಿದರು. ಸ್ನೇಹಿತರೆ, ಈ ಕತೆ ಕಲ್ಪಿತ, ಆದರೆ ಇದರ ಸಂದೇಶ ನಿಜವಾಗಿರುವುದು. ಮತದಾನದ ಹಕ್ಕನ್ನು ಕಾಪಾಡಿಕೊಳ್ಳಲು ಸಮಯಕ್ಕೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ವದಂತಿಗಳನ್ನು ನಂಬಬೇಡಿ, ಅಧಿಕೃತ ಮಾಹಿತಿಯನ್ನು ಮಾತ್ರ ಅನುಸರಿಸಿ. ನಿಮ್ಮ ಮತ ನಿಮ್ಮ ಹಕ್ಕು, ಅದು ನಿಮ್ಮ ಜವಾಬ್ದಾರಿ ಕೂಡ ಹೌದು. ಸ್ನೇಹಿತರೆ, ಇಂತಹ ಉಪಯುಕ್ತ ಕಥೆಗಳು ಮತ್ತು ರಾಜಕೀಯ ಮಾಹಿತಿಗಾಗಿ ಜೀವನ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.